ಮಹಾತಾಯಿ ಧರಿಸ ಮಹಾತಾಯಿ ಹತ್ತು ಅವತಾರ ಮಹಾಲಕ್ಷ್ಮಿನಿ ಮಹಾಲಕ್ಷ್ಮಿ ಬೇಡದ ಭಕ್ತರಿಗೆ ಬೇಡದ ವರವನ್ನೇ ನೀಡಿದ್ಯಾ, ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ನೀಡಿದ್ಯಾ. ಅದರಂತೆ ಈ ನಮ್ಮ ಬಾಳನ್ನು ಕಾಪಾಡುವ ಭಾರ ನಿನ್ನಲ್ಲೇ ಕೂಡಿದೆಯಮ್ಮ, ನಿನ್ನಲ್ಲೇ ಕೂಡಿದೆ. ಪಾರ್ವತಿ, ಏನು ಮಾಡುತ್ತಿರುವೆ? ಬನ್ನಿ ಸ್ವಾಮಿ, ಆ ತಾಯಿ ಪೂಜೆ ಮಾಡ್ತಾ ಇದೆ, ನಿಮ್ಗೆ ಪ್ರಸಾದ ಕೊಡ್ತೀನಿ. ತಾಯಿ ಮನೆ ದೇವತೆಯಲ್ಲಿ ಗಮವಾದೇವಿ, ನಾನು ನಂಬಿದ್ದು ಎರಡನ್ನೇ. ಒಂದು ಸದಾಕಾಲ ಭಕ್ತರನ್ನು ರಕ್ಷಿಸುವ ನಿನ್ನನ್ನು, ಇನ್ನೊಂದು ಸಮಸ್ತ ನಾಡಿನ ಜನತೆಗೆ ಅನ್ನ ಹಾಕಿದ ದನಿ ನೇಗಿಲ ಯೋಗಿ ರೈತನನ್ನು. ಸ್ವಾಮಿ, ನಿಮ್ಮ ಮುತ್ತಿನಂತ ಮೆಡದಿ ಮುತ್ತೈದೆಯಾಗಿ ಸಾಯಿಲಿ ಅಂತ ನನಗೆ ಆಶೀರ್ವಾದ ಮಾಡಿ. ದೀರ್ಘ ಸುಮಂಗ್ಲಿ ಭವ. ಮೇಲೇನು ಪಾರ್ವತಿ, ಆ ನಂದಿ ಬಸವೇಶ್ವರ ನಿನಗೆ ದೀರ್ಘಾಯಸ್ಸನ್ನು ಕೊಟ್ಟು ಕಾಪಾಡಲಿ. ಸ್ವಾಮಿ, ಇವತ್ತು ಶೀಗಿ ಹುಣ್ಣಿಮೆ, ಎಲ್ಲ ರೈತರು ಸಡಗರ ತೆಗೆದುಕೊಳ್ಳುವ ದಿನ. ಮೇಲೆ ನಾನು ಅಡಿಗೆ ಮಾಡ್ತೀನಿ, ಸ್ವಲ್ಪ ಕುಳಿತುಕೊಳ್ಳಿ. ಸೀಗೆ ಹುಣ್ಣಿಮೆ ಬಂತಂದ್ರೆ ಪಾರ್ವತಿ, ಎಲ್ಲಾ ರೈತರಿಗೆ ಸುಗ್ಗಿಯ ಸಂಭ್ರಮದ ಸಡಗರ. ಭೂಮಿ ತಾಯಿಗೆ ಉಡಿ ತುಂಬಿ ಬಂಗಾರದಂತ ಬೆಳೆ ಕೊಡು ಎಂದು ಕೈ ಮುಗಿದು ಬೇಡಿಕೊಳ್ಳುತ್ತಾರೆ. ಸ್ವಾಮಿ, ಈ ಭೂತಾಯಿ ನಮ್ಮಿ ನಡೆದ್ರೆ ಯಾವತ್ತೂ ಕೈ ಬಿಡುವುದಿಲ್ಲ. ಈ ನಮ್ಮ ಭೂತಾಯಿ ಎಷ್ಟೋ ಬಡ ರೈತರನ್ನು ಕೈ ಹಿಡಿದಿದ್ದಾಳೆ ಈ ನಮ್ಮ ಭೂಮಿ ತಾಯಿ. ರೈತನೇ ಈ ದೇಶದ ಬೆನ್ನೆಲುಬು, ಎರೆಹುಳವೇ ರೈತನ ಮಿತ್ರ. ಬಡತನ ಬರಗಾಲ ಬಂದಿದೆ ಅಂತ ಹದ್ದಾಗಿ ಕುಕ್ಕಿ ತಿನ್ನುತ್ತಿದೆ ನಮ್ಮ ರೈತನನ್ನು. ಕೊಲೆ, ಸುಲಿಗೆ, ಅನ್ಯಾಯ, ಅತ್ಯಾಚಾರ ಈ ನಮ್ಮ ಸಮಾಜದಲ್ಲಿ ತುಂಬಾ ನಡೀತಾ ಇದೆ. ಅದ್ಮೇಲೆ ಬೆಳೆಯೆಲ್ಲ ನಾಶವಾಗಿ ಹೋಗಿದೆ. ಒಕ್ಕಲಿಗ ಒಳೆದರೆ ಹರಿಸದಿ ಉಕ್ಕುವುದು ಈ ಜಗವೆಲ್ಲ. ಅದೇ ಒಕ್ಕಲಿಗ ಮುನಿದರೆ ಬರುಡಾಗಿ ಬಿಕ್ಕುವುದು ಈ ನಾಡೆಲ್ಲ. ಗಡಿ ಭಾಗದಲ್ಲಿ ರಕ್ಷಣೆ ಮಾಡುವುದಕ್ಕೆ ಅಂತ ಸೈನಿಕರಿದ್ದಾರೆ, ಅದೇ ರೀತಿ ಈ ಭೂಮಿ ತಾಯಿಯನ್ನು ರಕ್ಷಣೆ ಮಾಡುವುದಕ್ಕೆ ರೈತರಿದ್ದಾರೆ. ನಿನ್ನ ಮಾತು ನಿಜ ಪಾರ್ವತಿ. ಮಳೆ ಚಳಿ ಬಿಸಿಲು ಗಾಳಿ ಅನ್ನದೆ ಹಗಲು ರಾತ್ರಿ ದುಡಿತಿರುವ ನಮ್ಮ ರೈತರು, ನಮ್ಮ ಸೈನಿಕರು ನಿಜವಾದ ಹೀರೋಗಳು. ಸ್ವಾಮಿ,
ಎಷ್ಟೋ ರೈತರು ಸಾಲ ತೀರಿಸಲಾಗದೆ ನೇಣಿಗೆ ಶರಣಾಗಿದ್ದಾರೆ. ಅಂದ ಮೇಲೆ ಈ ನಮ್ಮ ಸರ್ಕಾರಕ್ಕೆ ಬುದ್ಧಿ ಕಲಿಸುವ ಗಂಡು ಯಾರಿಲ್ಲವೇ? ಯಾರಲ್ಲಿ ತಾಕತ್ತಿಲ್ಲವೇ? ರೈತರಿಗಿದೆ ಪಾರ್ವತಿ, ರೈತರಿಗಿದೆ. ಹಸಿರು ಶಾಲು ಹಾರಾಡಿದ್ರೆ ಸಾಕು, ವಿಧಾನಸೌಧದ ಕುರ್ಚಿನೇ ಅಲ್ಲಾಡ್ ಹೋಗುತ್ತೆ. ಮಹದಾಯಿ ಕಳಸ ಬಂಡೂರಿಗಾಗಿ ಹೋರಾಟ ಮಾಡಿದ ವಂಶ ಕಣೆ ನಮ್ದು. ರಕ್ತ ಸುರಿದ್ರು ಸರಿ, ಏನು ಆಯಿಸದೆ ಬಿಡಲಾರೆವು. ನೋಡಿ ಸ್ವಾಮಿ, ಮಹದಾಯಿ ಕಳಸ ಬಂಡೂರಿ ಇವತ್ತು ನಿನ್ನೆಯದಲ್ಲ, ನಂತರ ಬಂದಿದೆ. ಆದ್ರೆ ಈ ನಮ್ಮ ರೈತರಿಗೆ ಕಣ್ಣೀರು ಹಾಕೋದಿಕ್ಕೆ ಯಾರಿದ್ದಾರೆ ರೀ? ನರಗುಂದ ಮಹದಾಯಿ ಕಳಸ ಬಂಡೂರಿಗಾಗಿ, ನಮ್ಮ ಕರುನಾಡಿನ ರೈತರಿಗಾಗಿ ನನ್ನ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡುವೆ. ಸ್ವಾಮಿ, ರೈತರಿಗಾಗಿ ನಿಮ್ಮ ಪ್ರಾಣ ಕೊಡೋದಕ್ಕೆ ಸಿದ್ಧಿರಿ ಅಂದ ಮೇಲೆ ನಿಮ್ಮಂತ ಪತಿಯನ್ನು ಪಡಿಬೇಕಾದ್ರೆ ನಿಜವಾಗ್ಲು ನಾನು ಕೂಡ ಪುಣ್ಯ ಮಾಡಿದೆ. ಆದ್ರೆ ನೀವು ಕೂಡ ರೈತರೇ. ಈ ಶಿವಲಿಂಗ ಸಿಡಿದು ನಿಂತರೆ ಸುನಾಮಿ, ಮನೆತನ ತಂಟೆಗೆ ಬಂದ್ರೆ ಬಿಡಲ್ಲ. ಇನ್ನು ರೈತರ ತಂಟೆಗೆ ಬಂದ್ರೆ ಬಿಡ್ತೀವಾ? ಸಿಗದು ಸೀಳ್ ಹಾಕಿ ಬಿಡುವೆ. ನನ್ನ ಗಂಡನಿಗೆ ರೈತರಂದ್ರೆ ಪಂಚಪ್ರಾಣ. ಜೈ ಜವಾನ್ ಜೈ ಕಿಸಾನ್. ನೀನು ಸಿಕ್ಕಿದ್ದೆ ನನಗೆ ಪುಣ್ಯ ಪಾರ್ವತಿ. ರೂಪದಲ್ಲಿ ರೂಪವತಿ, ಗುಣದಲ್ಲಿ ಗುಣವತಿ, ವಿದ್ಯೆದಲ್ಲಿ ಸಾಕ್ಷಾತ್ ಸರಸ್ವತಿ. ನಿನ್ನನ್ನು ಪಡೆದೆ ನಾನೇ ಭಾಗ್ಯವಂತ. ಛೀ, ಕೈ ಬಿಡಿ ಸ್ವಾಮಿ, ನನಗೆ ತುಂಬಾ ನಾಚಿಕೆ ಆಗುತ್ತೆ. ನೋಡಿ, ಜೋಡಿ ಎತ್ತುಗಳನ್ನು ತೆಗೆದುಕೊಂಡು ನೀವು ಹೊಲಕ್ಕೆ ನಡೆಯಿರಿ. ನಿಮ್ಮ ಹಿಂದಿಂದಾನೆ ನಾನು ಬರ್ತೀನಿ. ನನ್ನ ಮುಂದಿನ ಭವಿಷ್ಯದ ಜೋಡಿ ಹುಲಿಗಳಾದ ನನ್ನ ತಮ್ಮಂದಿರು ರಾಮ ಭರತ ಬರಲಿ. ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬದ ಸಂಭ್ರಮವನ್ನು ಆಚರಿಸೋಣ. ಭರತ ಬರ್ತೀನಿ ಅಂತ ಹೇಳಿದ್ರು, ಇಷ್ಟೊತ್ತು ನೋಡಿದ್ರು ಬರ್ಲೇ ಇಲ್ಲ. ಇನ್ನೇನು ಭದ್ರ ಬರ್ಬೋದು. ನಾವೊಂದು ಡುಯೆಟ್ ಸಾಂಗ್ ಆಡ್ಲಿ ಅಂತ ವೇಟ್ ಮಾಡ್ತಾ ಇರ್ಬೇಕು ಪಾರ್ವತಿ. ನಿಮ್ಮ ಕೆಂಪಾನ ತುಟಿಯಿಂದ ಒಂದು ಇಂಪಾದ ಗೀತೆಯನ್ನು ನುಡಿಸಿ ಬಾ. ಆಗ್ಲಿ ಸ್ವಾಮಿ, ನಿಮ್ಮ ಆಸೆ ಅಂತೆ. ನನ್ನಲವೇ ನೀ ಬಾರೆ ಮನ ಚೆಲುವೆ ಬಳಿಬಾರೆ, ಬಳಿ ಬಂದು ಸಿಹಿ ಮತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಗೆ.
ಮೈದುನ ಭರತ್ ಇತ್ತ ಕಡೆನೂ ಬರ್ತಿದ್ದಾನೆ. ಅಣ್ಣ ಅತ್ತಿಗೆ ಆಶೀರ್ವಾದ ಮಾಡಿ. ನಿಮ್ಮ ಆಶೀರ್ವಾದ ಸಾಕ್ಷಾತ್ ಶಿವಪಾರ್ವತಿ ಹರಿಸಿದಂತೆ ಇರುತ್ತೆ. ಮೇಲೇಳು ಸೋದರ, ಆ ನಂದಿ ಬಸವೇಶ್ವರ ದೀರ್ಘಾಯಸನ್ನು ಕೊಟ್ಟು ಕಾಪಾಡಲಿ. ಸ್ವಾಮಿ, ಏನಪ್ಪ ಮೈದುನ, ನಿನ್ನ ಪ್ರಯಾಣ ಸುಖವಾಗಿತ್ತೆ? ಅಂದ ಹಾಗೆ ನಿನ್ನ ವಿದ್ಯಾಭ್ಯಾಸ ಏನಾಯ್ತಪ್ಪ? ಚೆನ್ನಾಗಿ ನಡೀತಾ ಇದೆ ಅತ್ತಿಗೆ. ನಾನು BA ಎಕ್ಸಾಮ್ ಅನ್ನು 98% ತೆಗೆದು ಪಾಸ್ ಮಾಡಿದ್ದೇನೆ. ಈ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದೇನೆ ಅತ್ತಿಗೆ. ಮೈದುನ, ನಿನ್ನ ಅಣ್ಣನವರು ಹಗಲು ರಾತ್ರಿ ದುಡಿದು ನಿನಗೆ ಶಾಲೆ ಕಲಿಸಿದ್ದಾರೆ. ಆವಾಗ್ಲೇ ಈ ಜನ್ಮ ಸಾರ್ಥಕವಾಯಿತು ಅಂತ ನಮಗಣಿಸ್ತಾ ಇದೆ. ನಿಮ್ಮ ಋಣ ಎಷ್ಟೇ ಜನ್ಮ ಎತ್ತಿದರೂ ತೀರಿಸಲು ಸಾಧ್ಯವಿಲ್ಲ ಅತ್ತಿಗೆ. ನೀವು ನನ್ನ ಪಾಲಿನ ದೇವರು. ನನಗೆ ಕಾಲೇಜ್ ಫೀಸ್ ಕಟ್ಟಲು ಹಣವಿಲ್ಲದಿದ್ದಾಗ ಮಾಂಗಲ್ಯಕ್ಕಿಂತ ಮಗನ ವಿದ್ಯಾಭ್ಯಾಸವೇ ಹೆಚ್ಚೆಂದು ನಿಮ್ಮ ಮಾಂಗಲ್ಯವನ್ನು ಅಡೆಯಿಟ್ಟ ಮಹಾ ತ್ಯಾಗಮನಿ ನೀವು. ಹುಚ್ಚಪ್ಪ, ಸಣ್ಣ ಮಕ್ಕಳ ತರ ಕಣ್ಣಲ್ಲಿ ನೀರು ಹಾಕ್ತಾ ಇದೆಯಲ್ಲ. ಹಿರಿಮಗನೆಂದ್ರೆ ಶ್ರೀರಾಮ, ಕಿರಿಮಗನೆಂದ್ರೆ ಭರತ್ ನೀನಿದ್ಯಾ ಅಂದ ಮೇಲೆ ನನಗಷ್ಟೇ ಸಾಕಲ್ಲವೇನಪ್ಪ? ಮದುವೆಯಾಗಿ ಬಂದು ಎಲ್ಲ ಅತ್ತಿಗೆಯರು ಬೇರೆ ಮನೆ ಮಾಡಿದ್ದನ್ನು ಕೇಳಿದ್ದೀನಿ. ಆದರೆ ಮೈದರನ್ನು ಸ್ವಂತ ಮಕ್ಕಳಂತೆ ಸಾಕಿ ಸಲುಹಿ ಪ್ರೀತಿ ವಾತ್ಸಲ್ಯ ತೋರಿದ ನೀನೇ ನನ್ನ ಪಾಲಿನ ದೇವತೆನೇ ಸರಿ. ಸ್ವಾಮಿ, ಹೆಣ್ಣಾದವಳು ಮನೆ ಕೂಡಿಸುವ ಕೆಲಸ ಮಾಡ್ಬೇಕು ಹೊರತು ಮನಸ್ಸನ್ನು ಒಡೆಯುವ ಕೆಲಸ ಮಾಡಬಾರ್ದು ರೀ. ನಿನ್ನ ಕರೆಯಲು ಶ್ರೀರಾಮನನ್ನು ಕಳಿಸಿದ್ದೆ. ಎಲ್ಲಿದನಪ್ಪ ಸೋದರ ನಿಮ್ಮನ್ನ? ಬಂದಿದ್ದ ಅಣ್ಣ, ದಾರಿಯಲ್ಲಿ ಸ್ನೇಹಿತರು ಸಿಕ್ಕರು ಅಂತ ಅಲ್ಲೇ ಮಾತನಾಡುತ್ತಾ ನಿಂತು ಬಿಟ್ಟ. ನಾನು ಹಾಗೆ ಮನೆಗೆ ಬಂದ್ಬಿಟ್ಟೆ ಅಣ್ಣ. ನಿನ್ನ ಕರೆಯಲು ಶ್ರೀರಾಮನನ್ನು ಕಳಿಸಿದ್ದೆ. ಎಲ್ಲಿದನಪ್ಪ ಸೋದರ ನಿಮ್ಮನ್ನ? ಬಂದಿದ್ದ ಅಣ್ಣ, ದಾರಿಯಲ್ಲಿ ಸ್ನೇಹಿತರು ಸಿಕ್ಕರು ಅಂತ ಅಲ್ಲೇ ಮಾತನಾಡುತ್ತಾ ನಿಂತು ಬಿಟ್ಟ. ನಾನು ಹಾಗೆ ಮನೆಗೆ ಬಂದ್ಬಿಟ್ಟೆ ಅಣ್ಣ. ಹಿರಿಯ ಅಣ್ಣನಿಗೆ ರೈತರಂದ್ರೆ ಪಂಚಪ್ರಾಣ, ಕಿರಿಯ ಅಣ್ಣನಿಗೆ ಸ್ನೇಹಿತರೆಂದ್ರೆ ಪಂಚಪ್ರಾಣ. ಇವರೆಲ್ಲ ಮಾತನಾಡ್ತಾ ನಿಂತ್ರೆ ಈ ಲೋಕವನ್ನೇ ಮರ್ತು ಬಿಡ್ತಾರೆ. ಸಂಬಂಧಿಕರು ಸಂಪಾದನೆಗೆ ಬೆಲೆ ಕೊಟ್ರೆ, ರೈತರು ಸ್ನೇಹಿತರು ಸಂಬಂಧಕ್ಕೆ ಬೆಲೆ ಕೊಡ್ತಾರೆ. ಆದರೆ ನನ್ನ ತಮ್ಮ ಶ್ರೀರಾಮ ಗಂಧದ ಗುಡಿಯಲ್ಲಿ ಗರ್ಜಿಸಿದ ಹುಲೆ, ಅರ್ಥಾತ್ ಗಂಡ ಕಾರಿದ ಪುಂಡ ರೈತ ಇದಾನ. ಹೇಗೋ BA ಮುಗ್ದಿದೆ, ಮುಂದೆ ಏನ್ ಮಾಡ್ಬೇಕಂತ ಮಾಡಿದೆಪ್ಪ? ಅಣ್ಣ ಅತ್ತಿಗೆ, ನಾನು ಕಾಲೇಜಿನಲ್ಲಿ NCC ಕೋರ್ಸ್ ಮುಗಿಸಿ ಇಂಡಿಯನ್ ಆರ್ಮಿಗೆ ತಯಾರು ನಡೆಸುತ್ತೇನೆ. ಸೈನಿಕನಾಗಬೇಕೆಂದ್ರೆ ನನಗೆ ತುಂಬಾ ಸಂತೋಷವಾಯಿತು. ನಿನಗೆ ಹೇಗೆ ತಿಳಿಯುತ್ತೋ ಹಾಗೆ ಮಾಡು. ಸಾಮಾನ್ಯ ಸೈನಿಕನಲ್ಲ ಅಣ್ಣ, ವೀರ ಅಭಿನಂತರ ಸೈನಿಕನಾಗಬೇಕಂದಿರುವೆ. ಏನವನೇ ಧೈರ್ಯ, ಏನವನೇ ಶೌರ್ಯ. ಒಂದು ರಾಳೆ ಯುದ್ಧವನ್ನು ಹೊಡೆದು ಉರುಳಿಸಿದ ಅವನ ಚಾತುರ್ಯ. ಆಗ್ಲಿಪ್ಪ, ಎಲ್ರು ಸೇರಿ ಕೈಕಾಲ ತೊಳ್ಕೊಂಡ್ ಬನ್ನಿ, ಊಟಕ್ಕೆ ಬಡಿಸ್ತೀನಿ. ಏನಂತೀರಾ? ಅತ್ತಿಗೆ, ನಿಮ್ಮ ಹಾಡಿನ ದನಿ ಕೇಳಿ ಬಹಳ ದಿನ ಆಗಿದೆ. ಈ ನಿಮ್ಮ ಮುದ್ದು ಮಗನಿಗೆ ಒಂದು ಗೀತೆ please. ಅಷ್ಟೇ ತಾನೇ, ಬನ್ನಿ ಎಲ್ರು ಸೇರಿ ಹಾಡಿ ಕುಣಿಯೋಣ. ನಿನಗೆ ಚೈತ್ರವೇ ಬೆಳದಿಂಗಳಗಿ ಪ್ರೀತಿ ಮರದಲ್ಲಿ ಕಾಣುವೆ. ನಮ್ಮ ಮನೆಯಲ್ಲಿ ದಿನವೋ ನಿನಗೆ ಚೈತ್ರವೇ ಬೆಳದಿಂಗಳಗಿ ಪ್ರೀತಿ ಮರದಲ್ಲಿ ಸಾಧ್ಯವೇ. ನಿರಾಸವು ಹೋಗಿದ್ದು ಪ್ರೀತಿ ಬರಬಾರ.
ನೋಡ್ತೀನಿ ಆರೋಗ್ಯ ಬಲ್ಲ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿ ಕಣ್ಣಿ ಭಕ್ತ ಅಂದನು ತಾಯಿಯಾದನು ನೋಡ್ತೀನಿ ಆರಾಧೆ ಮನಸ್ಸಿಗೆ ಆಕಾಶವೇ ನೀನಾರೆಂದು ಕಣ್ಣುಗಳೇ ಕೊನೆಯಾಗಲಿ ಇದು ಕಣ್ಣಿನ ಹಣೆಯಲ್ಲೇ ಬೆಳದಿಂಗಳಗಿ ಪ್ರೀತಿ ಕರಗಲು ಸಾಕವೇ ಹೊರಳಿದರೆ ಹೂವಿಗೆ ಸಾವಿರ ವರ್ಷವೇ ಬಂದ ಅನುಬಂಧ ಸ್ವರ್ಗವಿನ ಶುಭ ಹಾಕಿದೆ ಹೊರಳಿದರೆ ಹೂವಿಗೆ ಸಾವಿರ ವರ್ಷವೇ ಏರಿದರೆ ನದುವೆನವಲನೆ ತುಂಬಲಿ ಹಾರಾದೆ ಮನಸ್ಸಿಗೆ ಆಕಾಶದ ನೀನಾರಂದರೆ ಈ ಕಣ್ಣುಗಳೇ ಕೊನೆಯಾಗಲಿ ಮುದ ಕಣ್ಣಿನ ಹಣೆಗಲ್ಲೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಪ್ರೀತಿಯ ಬರಮಾನ ಪ್ರೀತಿಯ ಯಜಮಾನ ಸೋದರ, ಇವತ್ತು ಸೂಜಿ ಹುಣ್ಣಿಮೆ. ನಾವಿಬ್ಬರು ಸೇರಿ ಹೊಲಕ್ಕೆ ಹೋಗಿ ಬರೋಣ ನಡಿ. ಆಯ್ತು ನಡ್ಯಣ್ಣ, ಹೋಗೋಣ. ಆಯ್ತು ರೀ, ಆದಷ್ಟು ಬೇಗ ಬನ್ನಿ. ಇವತ್ತು ಹಬ್ಬದ ಅಡಿಗೆ ಎಲ್ಲ ಸಿದ್ಧತೆ ಮಾಡ್ಬೇಕು.